ಈ ಒಂದು ಕಾರ್ಯಕ್ರಮದ ಬಗ್ಗೆ ಚುಟುಕಾಗಿ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕಿದ್ದಾರೆ ಅನು ಮ್ಯೂಸಿಕ್ ಅಕಾಡೆಮಿಯ ಫೌಂಡರ್ ಆದಂತಹ ಡಾಕ್ಟರ್ ಶಾಕೆ ಶ್ಯಾಮ್ ಅವರು. ಎಲ್ಲರಿಗೂ ನಮಸ್ಕಾರ. ನಮ್ಮ ಅನು ಮ್ಯೂಸಿಕ್ ಅಕಾಡೆಮಿಯ ಸಂಸ್ಥಾಪಕರಾದ ನಾನು ಡಾಕ್ಟರ್ ಸಾಕೆ ಶ್ಯಾಮು ಅಂತ. ಈ ಅನು ಮ್ಯೂಸಿಕ್ ಅಕಾಡೆಮಿ 2018 ಫೆಬ್ರವರಿಯಂದು ಶುರುವಾಗಿದ್ದು, ಒಂದು ಸಣ್ಣದೊಂದು ಸ್ಕೂಲ್ ಆಗಿ ಜಸ್ಟ್ ಗಿಟಾರ್, ಕೀಬೋರ್ಡ್ ಇಷ್ಟೇ ಮಾಡ್ತಾ ಇದ್ದಿದ್ದು, ತಬಲ. ಅದಾದ ನಂತರ 2021 ಇಂದ 2022 ತನಕ ಇಡೀ ಸಂಸ್ಥೆ ಒಂದು ರಿವ್ಯಾಂಪ್ ಮಾಡಿ ನಮ್ಮ ರೆಕಾರ್ಡಿಂಗ್ ಸ್ಟುಡಿಯೋ, ಡಿಜಿಟಲ್ ಸ್ಟುಡಿಯೋ, ಇವನ್ನೆಲ್ಲ ಕರೋಕೆ ಕ್ಲಬ್ ಮತ್ತು ವಾಯ್ಸ್ ಸ್ಟುಡಿಯೋ ಇಂಥವೆಲ್ಲ ಅಳವಡಿಸ್ಕೊಂಡು ಅದಕ್ಕೆ ಪೂರಕವಾಗಿ ಸ್ಟುಡಿಯೋವನ್ನು ರಿವ್ಯಾಂಪ್ ಮಾಡಿ ಸ್ಥಾಪಿಸಿ ಹೋದ ವರ್ಷ ಅಂದರೆ ಇವತ್ತು 2024 ಆಗಿರೋದಕ್ಕೆ 2022 ಅಲ್ಲಿ ಡಿಸೆಂಬರ್ 25 ಆ ಒಂದು ಹೊಸ ಅನು ಮ್ಯೂಸಿಕ್ ಅಕಾಡೆಮಿಯನ್ನು ನಾವು ಉದ್ಘಾಟಿಸಿದ್ದೀವಿ. ಆ ಉದ್ಘಾಟನೆಗೆ ಹಲವಾರು ಗಣ್ಯರು ಬಂದು ಆಶೀರ್ವಾದಿಸಿ ಒಂದು ವಾರ ಪೂರ್ತಿ 25th to 2nd ಪ್ರೋಗ್ರಾಮ್ಸನ್ನು ಹಮ್ಮಿಕೊಂಡಿದ್ವಿ. ಏನಕ್ಕೆ 2nd ಜನವರಿ ವಿಶೇಷ? ಇವತ್ತು 25th ಉದ್ಘಾಟನೆ ಆಗಿದ್ದರೂ 2nd ಜನವರಿಗೆ ಏನಕ್ಕೆ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ ಅಂದರೆ, ಅನುಸೂಯ ದೇವಿ ಅನ್ನೋರು ನಮ್ಮ ಶ್ರೀಮತಿಯಾಗಿದ್ದರು. ಇವತ್ತು ಅವ್ರು ನಮ್ಮ ಮಧ್ಯೆ ಇಲ್ಲ. ಅವರು ನೆನಪು ಅನು ಮ್ಯೂಸಿಕ್ ಅಕಾಡೆಮಿ ಅವ್ರ ಹೆಸರಿಂದನೇ ಹುಟ್ಕೊಂಡಿರೋ ಅಂಥದ್ದು ಅವ್ರು ಇರುವಾಗ. ಆಮೇಲೆ ಇವತ್ತಿನ ದಿನ ಅವರ ಹುಟ್ಟುಹಬ್ಬನೂ ಹೌದು, 2nd ಜನವರಿ. ಈ ವಾರ್ಷಿಕೋತ್ಸವದಲ್ಲಿ ಅನುರಾಗ 24 ಅಂತ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಒಂದು ವಿಶೇಷ ಒಂದು ಹೆಸರು ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಇವತ್ತಿನ ದಿನ ಹಲವಾರು ವಿದ್ಯಾರ್ಥಿಗಳು ಒಂದು ವರ್ಷದಿಂದ ಗಿಟಾರ್ ಇರ್ಬೋದು, ಕೀಬೋರ್ಡ್ ಇರ್ಬೋದು, ವೋಕಲ್ ಇರ್ಬೋದು, ಡ್ರಮ್ಸ್ ಇರ್ಬೋದು, ಎನಿ ಇನ್ಸ್ಟ್ರೂಮೆಂಟ್, ಫ್ಲೂಟ್ ಇರ್ಬೋದು, ವಯಲಿನ್ ಇರ್ಬೋದು, ವೀಣೆ ಇರ್ಬೋದು, ಎಲ್ಲವನ್ನ ನಮ್ಮ ಸಂಸ್ಥೆಯಲ್ಲಿ ವಿದ್ಯಾರ್ಥಿ ಅವರು ಬಂದು ಅವರ ಟೀಚರ್ಸ್ ಜೊತೆಯಲ್ಲಿ ಕಲಿತಾ ಬಂದಿದ್ದಾರೆ. ನಾವು ಏನು ಮಾಡ್ತಾಯಿದ್ದೀವಿ ಅನ್ನೋದು ಯಾರಿಗೂ ಗೊತ್ತಾಗೋದು ಹೇಗೆ ಅಂದರೆ, ಇಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಾಗ. ಇಲ್ದಿದ್ರೆ ಏನಾಗುತ್ತೆ, ಅವ್ರು ಬರ್ತಾರೆ, ಏನೋ ಕಲಿತಾರೆ, ಅವ್ರ ಮನೆಗೆ ಹೋಗ್ತಾರೆ. ಟೀಚರ್ಸ್ ಬರ್ತಾರೆ, ಅವ್ರು ಏನು ಮಾಡಬೇಕು ಅದನ್ನು ಮಾಡಿ ಮನೆಗೆ ಹೋಗ್ತಿರ್ತಾರೆ ಅಂತ ಒಂದು ಎಕ್ಸಾಮ್ ಅನ್ನೋ ಒಂದು ರೀತಿಯಲ್ಲಿ ವಾರ್ಷಿಕೋತ್ಸವವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ವಾರ್ಷಿಕೋತ್ಸವದಲ್ಲಿ ನಮ್ಮ ಹುಡುಗರು ಏನು ಮಾಡಿದ್ದಾರೆ, ಅವರೇನು ಕಲ್ತಿದ್ದಾರೆ ನಮ್ಮ ಇನ್ಸ್ಟಿಟ್ಯೂಟಲ್ಲಿ, 1 to 1 ಯಾವುದೇ ಟೀಚರ್ ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ನ ಕಲಿಸುವಾಗ ಅವ್ರಿಗೆ 1 to 1 ಕಾನ್ಸಂಟ್ರೇಟೆಡ್ ಎಫರ್ಟ್ ಹಾಕಿ ಅವ್ರು ಕಲಿಸೋದು ನಮ್ಮ ಇನ್ಸ್ಟಿಟ್ಯೂಟಿನ ಒಂದು ಸ್ಪೆಷಾಲಿಟಿ. ಅದಾಗಿ ಅವರು ಎಷ್ಟು ಮಾತ್ರ ಮಾಡಿದ್ದಾರೆ, ಅವರು ಇವತ್ತಿಗೆ ಯಾವ ಮಟ್ಟದಲ್ಲಿದ್ದಾರೆ ಅನ್ನೋದು ಹುಡುಗರಿಗೂ ಒಂದು ಪ್ರೋತ್ಸಾಹ, ಅವರ ಪೋಷಕರಿಗೆ ಒಂದು ಉತ್ಸಾಹ, ಆ ಒಂದು ಸ್ಟೇಜ್ ಫಿಯರ್ ಹೋಗಲಿ ಅನ್ನೋದು ಇನ್ನೊಂದು. ಆ ಮಕ್ಕಳು ಬಂದು ಹೇಗೆ ಪ್ರದರ್ಶನ ಮಾಡ್ತಾರೆ, ಏನು ಮಾಡೋದು, ಹೇಗೆ ಅನ್ನೋದು ಅದಕ್ಕೊಂದು ಅವಕಾಶ ಕಲ್ಪಿಸೋದೇ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಈ ಕಾರ್ಯಕ್ರಮ ನಮ್ಮ ಮಾತೆಯಾದ ಸಾವಿತ್ರಿಬಾಯಿ ಫೂಲೆ ಅವರ ಜನ್ಮದಿನ ನಾಳೆ ಆಗಿರುತ್ತದೆ, 3rd ಜನವರಿ. ಅವರು ಮೊದಲ ಮಹಿಳಾ ಶಿಕ್ಷಕಿಯಾಗಿ ಸುಮಾರು ಜನರಿಗೆ ಇವ್ರ ಬಗ್ಗೆ ಗೊತ್ತಿರಲ್ಲ. ಅದ್ರ ಬಗ್ಗೆ ವಿಶೇಷವಾದಂಥ ಒಂದು ಸ್ಪೀಚ್ ಇದೆ. ಸುಮಾರು 5-5:30 ಒಬ್ಬರು ಬಂದು ಅವ್ರ ಬಗ್ಗೆ ಮಾತಾಡೋರು ಇದ್ದಾರೆ.
ಅವರನ್ನ ನೆನೆಸ್ಕೊಂಡು ಸಾವಿತ್ರಿಬಾಯಿ ಫೂಲೆ ಅವ್ರನ್ನ ಈ ಒಂದು ಕಾರ್ಯಕ್ರಮವನ್ನು ನಾವು ಶುರು ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಾವು ರಾಜಾರಾಮ್ ಸರ್ ಅವ್ರನ್ನ ಹೋಗಿ ಸಂಪರ್ಕ ಮಾಡಿದಾಗ, ಸರ್ ಈ ಒಂದು ಕಾರ್ಯಕ್ರಮ ಇದೆ ಅಂದರೆ ಬಹಳ ಆತ್ಮೀಯವಾಗಿ ನಾನು ಯಾವತ್ತಿದ್ದರೂ ನಿಮ್ಮ ಜೊತೆಯಲ್ಲೇ ಕೆಲಸ ಮಾಡೋದಕ್ಕೂ ಸಿದ್ಧವಾಗಿದ್ದೀನಿ, ಜೊತೆಯಲ್ಲಿ ಮಾಡೋಣ ಅನ್ನೋ ಮಾತು ಅವ್ರು ನುಡಿದು ನಮ್ಮ ಮಾತಿಗೆ ಹೋಗೊಟ್ಟು ಇವತ್ತು ನಮ್ಮ ಮುಂದೆ ಆಗಮಿಸಿದ್ದಾರೆ ರಾಜಾರಾಮ್ ಸರ್ ಅವರು. ಅವ್ರದ್ದೇ ಅಂತ ಒಂದು ಸ್ಕೂಲ್ ಇದ್ದರು, ಅವ್ರದ್ದೇ ಅಂತ ಒಂದು ಬ್ಯಾಂಡ್ ಇದ್ದರು. ಅವರು ಅದನ್ನೆಲ್ಲ ಹೋಗೊಟ್ಟು ನಮ್ಮ ಕರೆಗೆ ಒಂದು ರೆಸ್ಪೆಕ್ಟ್ ಇದನ್ನು ಕೊಟ್ಟು ಇವತ್ತಿನ ದಿನ ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರಿಗೆ ಉತ್ಪೂರ್ವಕವಾದ ಸ್ವಾಗತ ಬಯಸ್ತಾ ಇದ್ದೀನಿ. ರಾಜಾರಾಮ್ ಸರ್ ಇಲ್ಲಿ ಇದ್ದಾರೆ. ಅದೇ ರೀತಿ ಅಚ್ಯುತ್ ಸಂಕೇತಿ ಸರ್ ಅವರು ನಮ್ಮ ಬಿಲ್ಡಿಂಗಲ್ಲಿ HV ವೇಣುಗೋಪಾಲ್ ಅನ್ನೋರು ಒಬ್ಬರು ಇದ್ದರು, ಅವರು ಸ್ನೇಹಿತರಾಗಿದ್ದರು. ಅವ್ರನ್ನೂ ಸಹ ನಾವು ಇದಕ್ಕೆ ಆಹ್ವಾನಿಸಿದಾಗ ಹೃದಯಪೂರ್ವಕವಾಗಿ ಬರ್ತೀನಿ ಅಂತ ಮಾತು ಕೊಟ್ಟು ಅದೇ ರೀತಿ 3 ಗಂಟೆ ಶಾರ್ಪ್ ಇಲ್ಲಿ ಬಂದು ನಮ್ಮ ಜೊತೆಯಲ್ಲಿ ಇವತ್ತಿನ ದಿನ ನಮ್ಮ ಮುಂದೆ ಇದ್ದಾರೆ. ಸ್ವಾಗತ ಸರ್ ತಮಗೂ. ಹಾಗೆಯೇ ನಮ್ಮ ಜಯಲಕ್ಷ್ಮಿ ನಾಗೇಂದ್ರ ಅವರು, ಭಾಳ ಜನರಿಗೆ ಗೊತ್ತಿರ್ತಾರೆ ಜಯಲಕ್ಷ್ಮಿ ನಾಗೇಂದ್ರ ಅವರು ರಾಜನ್ ನಾಗೇಂದ್ರ ಅವರು ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಿದ್ದರು, ಅಣ್ಣ ತಮ್ಮಂದರು. ಅವರಲ್ಲಿ ನಾಗೇಂದ್ರ ಅವರ ಮಿಸಸ್ ಜಯಲಕ್ಷ್ಮಿ ನಾಗೇಂದ್ರ ಅವರು ಇಷ್ಟರಲ್ಲೇ ಇಲ್ಲಿಗೆ ಬರಬೇಕಾಗಿದೆ, ಬಂದು ನಮ್ಮ ಜೊತೆಯಲ್ಲಿ ಇರ್ತಾರೆ. ಅವ್ರಿಗೂ ಸಹ ಸ್ವಾಗತ ಬಯಸ್ತಾ ಇದ್ದೀನಿ. ಅವರು ವಿಜಯ ಮ್ಯೂಸಿಕ್ ಸ್ಕೂಲ್ ಅನ್ನೋದು ನಡೆಸ್ತಾ ಇದ್ದಾರೆ, ಅದಕ್ಕೆ ಪ್ರೆಸಿಡೆಂಟ್ ಆಗೂ ಇದ್ದಾರೆ. ಇವರಲ್ಲದೆ ಮ್ಯೂಸಿಕ್ ಅಲ್ಲಿ ಅಷ್ಟು ಆಸಕ್ತಿ ಅಥವಾ ಎಕ್ಸ್ಪರ್ಟೈಸ್ ಇಲ್ಲದೇ ಇದ್ದರೂ ಆಸಕ್ತಿ ಉಳ್ಳವರು ಒಬ್ಬರು ಅರುಣ್ ಚಕ್ರವರ್ತಿ ಅಂತ IPS ಆಫೀಸರ್, ಅಪ್ರೈಟ್ IPS ಆಫೀಸರ್. ಇವತ್ತಿನ ದಿನ ಅವರು ADGP ಆಗಿ ಡೈರೆಕ್ಟರೇಟ್ ಆಫ್ ಸಿವಿಲ್ ರೈಟ್ಸ್ ಎನ್ಫೋರ್ಸ್ಮೆಂಟ್ ಸೆಲ್ಗೆ ಮುಖ್ಯಸ್ಥರಾಗಿದ್ದಾರೆ. ಅವರು ಏನು ಇಷ್ಟರಲ್ಲೇ ಬರ್ತಾರೆ. ಆ್ಯಕ್ಚುಲಿ ಅವ್ರು 3 ಗಂಟೆಗೆ ರೆಡಿಯಾಗಿದ್ದರು ಬರೋದಕ್ಕೆ. ಇಲ್ಲಿನ್ನೂ ಪ್ರಿಪರೇಷನ್ಸು LED ವಾಲ್ ಮೌಂಟಿಂಗ್ ಇದೆಲ್ಲ ಸ್ವಲ್ಪ ತಡ ಆಗಿದ್ದಕ್ಕೆ ನಾನೇ ಒಂದು ಅರ್ಧ ಗಂಟೆ ಲೇಟಾಗಿ ಬನ್ನಿ ಅಂದಿದ್ದಕ್ಕೆ ಅವರು ಖಂಡಿತ ಬರ್ತೀನಿ ಅಂತ ಎನಿ ಟೈಮ್ ಅವರು ಬರೋರಿದ್ದಾರೆ. ಅವ್ರಿಗೂ ಸಹ ನಾನು ಸ್ವಾಗತಿಸ್ತಾ ಇದ್ದೀನಿ. ಸೊ ಹಾಗಾಗಿ ನಮ್ಮ ಇನ್ಸ್ಟಿಟ್ಯೂಟ್ ಉದ್ದೇಶ ಏನಂದರೆ ಸಂಗೀತ ಅನ್ನೋದು ಎಲ್ಲರಿಗೂ ಅನ್ವಯಿಸೋದು. ಎಷ್ಟೋ ಜನ ನಮ್ಮ ಇನ್ಸ್ಟಿಟ್ಯೂಟಿಗೆ ಬಂದು ಎಕ್ಸಾಮ್ಸ್ ಇದೆ ಸರ್, ಅವ್ರು ಬರೋಕ್ಕಾಗಲ್ಲ, ಅವ್ರಿಗೆ ರಜಾ ಕೊಡಿ, ಮ್ಯೂಸಿಕ್ ರಜಾ ಕೊಡಿ, ಅವ್ರು ಓದ್ಕೋಬೇಕು ಅಂತ ಬೇಡ್ಕೊಳ್ತಾರೆ. ನಾನು ಅವ್ರಿಗೆ ಹೇಳೋದು ಇಷ್ಟೇ, ಮ್ಯೂಸಿಕ್ ಸ್ಕೂಲ್ ಅನ್ನೋದು ಅವರು ಶಾಲೆಗೆ ಹೋಗಿ ಏನು ಕಲಿತಾರೋ ಅದಕ್ಕಿಂತ ಹೆಚ್ಚಾಗಿ ಕಲಿಯುವಂಥ ಒಂದು ಇನ್ಸ್ಟಿಟ್ಯೂಟ್, ಮ್ಯೂಸಿಕ್ ಇನ್ಸ್ಟಿಟ್ಯೂಟ್ ಆಗಿರ್ತದೆ. ಯಾಕೆಂದರೆ ಸಂಗೀತ ಕಲಿಯೋದು ಬಂದು ಅವರ ಕಾನ್ಸಂಟ್ರೇಷನ್ನ ಇಂಪ್ರೂವ್ ಮಾಡಿ ಅವರು ಏನು ಶಾಲೆಯಲ್ಲಿ ಏನು ಓದ್ತಾ ಇರ್ತಾರೋ ಅದನ್ನು ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಒಂದು ಅವಕಾಶ ಆಗುತ್ತಂತಲೇ ಅವ್ರಿಗೆ ಯಾವತ್ತೂ ನಾನು ತಿಳಿಸಿರ್ತೀನಿ. ಅಂದರೆ ಮ್ಯೂಸಿಕ್ ಬಂದು ನಮ್ಮೆಲ್ಲರಲ್ಲೂ ತುಂಬಿರೋವಂಥ ಒಂದು ವಾಟ್ ಯು ಕಾಲ್ ಟ್ಯಾಲೆಂಟ್. ಆ ಟ್ಯಾಲೆಂಟ್ ಬಂದು ಬೇರೆ ಯಾವುದೇ ಟ್ಯಾಲೆಂಟಿಗೆ ಕಂಪೇರ್ ಮಾಡಿಕೊಂಡ್ರೂ ಶ್ರೇಷ್ಠ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಮ್ಯೂಸಿಕ್ ಅನ್ನೋದನ್ನು ಅಳವಡಿಸ್ಕೊಂಡು ಅದ್ರ ಜೊತೆಯಲ್ಲಿ ಇದ್ದಲ್ಲಿ ಯಾವುದೇ ಚಟುವಟಿಕೆ, ಯಾವುದೇ ಕಾರ್ಯಕ್ರಮ, ಯಾವುದೇ ಕಾರ್ಯ ನೀವು ಮಾಡಬೇಕಾದ್ರೆ ಭಾಳ ಸೂಕ್ಷ್ಮವಾಗಿ ಸುಲಭವಾಗಿ ನೀವು ನಿರ್ವಹಿಸ್ತೀರ ಅನ್ನೋದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಸಂಗೀತವನ್ನು ಪ್ರಯಾರಿಟಿಯಾಗಿ ತಗೊಂಡು ಮುಂದುವರಿಸಬೇಕು ಅನ್ನೋದು ಒಂದು ಸಂದೇಶ. ಇವತ್ತಿನ ದಿನ ಪಬ್ಲಿಕ್ ಲೈಫಲ್ಲಿ ನೋಡ್ತೀವಿ, ಟ್ರಾಫಿಕ್ ಇರುತ್ತೆ, ನುಗ್ಗೋಕ್ಕೆ ನೋಡ್ತಿರ್ತಾರೆ, ಏನೇನೋ ಮಾಡ್ತಿರ್ತಾರೆ, ಕಳ್ತನ ಮಾಡ್ತಿರ್ತಾರೆ, ಏನೇನೋ ಒಂದು ರೀತಿ ಕಾಮ್ನೆಸ್ ಇಲ್ಲ, ಶಾಂತಿ ಅನ್ನೋದು ಕನೆ ಇವತ್ತಿನ ಸಮಾಜದಲ್ಲಿ. ಈ ಮ್ಯೂಸಿಕ್ ಅನ್ನೋದು ಅದನ್ನು
ಸ್ವಲ್ಪ ಕಂಟ್ರೋಲ್ ಮಾಡೋದಕ್ಕೆ ಭಾಳ ಕೆಲಸಕ್ಕೆ ಬರುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ. ಯಾರಿಗೂ ಮ್ಯೂಸಿಕ್ ಗೊತ್ತಿಲ್ಲ ಅನ್ನೋದಕ್ಕೆ ಹೇಳೋದಕ್ಕೆ ಆಗೋದೇ ಇಲ್ಲ. ಯಾಕಂದರೆ ಎಲ್ಲರಲ್ಲೂ ಮಾತಲ್ಲೇ ಒಂದು ಮ್ಯೂಸಿಕ್ ಇದೆ. ಸಂಗೀತ ಅನ್ನೋದು ಮಾತಲ್ಲೇ ಇದೆ. ಆ ಮಾತಿಂದನೇ ಸಂಗೀತ ಕೂಡಿ ಬಂದಿರೋದು. ಇದಿರೋದ್ರಿಂದ ಯಾರೇ ಆಗಿ ಇರಲಿ, ಮ್ಯೂಸಿಕ್ ನನಗೆ ಗೊತ್ತಿಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋ ಮಾತು ಇಲ್ಲವೇ ಇಲ್ಲ. ಅದರಿಂದ ಎಲ್ಲರೂ ಸಂಗೀತವನ್ನು ಭಾಳ ಮುಖ್ಯವಾಗಿ ಭಾವಿಸಿ ಅದರ ಜೊತೆಯಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಕರೋಕೆ ಹಾಡ್ತೀರಾ ಹಾಡ್ರಿ, ಸಂಗೀತ ಕಲಿತೀರಾ ಕಲೀರಿ, ಏನಾದರೂ ಒಂದು ಮಾಡ್ತಾ ಇದ್ದರೆ ಅವ್ರ ಮನಸ್ಸಿಗೆ ಒಂದು ಶಾಂತಿ ಅನ್ನೋದು ಒಂದು ಉದ್ಭವ ಆಗುತ್ತೆ. ಅವರು ಚೆನ್ನಾಗಿರೋದಕ್ಕೆ ಒಂದು ಅವಕಾಶ ಆಗುತ್ತೆ. ಅದಾಗಿ ಇದಲ್ಲದೆ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಮೂವಿ ಪೋಸ್ಟ್ ಪ್ರೊಡಕ್ಷನ್ ಹೌಸ್ ಅಂತಲೂ ಒಂದು ಇದನ್ನು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಡಬ್ಬಿಂಗ್ ಇರ್ಬೋದು, ಶಾರ್ಟ್ ಮೂವೀಸ್ ಮಾಡೋದಿರ್ಬೋದು. ನಮ್ಮ ಇನ್ಸ್ಟಿಟ್ಯೂಟ್ನ ಸಂಪರ್ಕಿಸ್ಬೋದು. ಅವರಿಗೆ ಉಚಿತವಾಗಿ ನಾವು ಸಂಗೀತವನ್ನು ನಾವೇ ಟೀಚರ್ಸ್ನ ಖರ್ಚು ಮಾಡಿ ಅದೇನಿದೆಯೋ ಅವ್ರಿಗೆ ಒದಗಿಸೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ, ಇನ್ನು ಮುಂದಕ್ಕೂ ಮಾಡ್ತಾಯಿರ್ತೀವಿ. ಸೊ ಇಷ್ಟು ಹೇಳ್ತಾ, ಯಾವಾಗಲೂ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಟೀಚರ್ಸ್ ಭಾಳ ಟ್ಯಾಲೆಂಟೆಡ್ ಟೀಚರ್ಸ್, ವಯಲಿನ್ ಟೀಚರ್ ಹಿರೇಮತ್ ಅವರು, ಅಂಕಿತಾ ಅನ್ನೋರು, ಹರ್ಷಿತಾ ಅನ್ನೋರು, ರೋಷನ್ ಶೆಟ್ಟಿ ಅನ್ನೋರು ಎಲ್ಲರೂ ಬಹಳ ಒಂಥರ ಆತ್ಮೀಯವಾಗಿ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದಾರೆ. ನಮ್ಮ ಇನ್ಸ್ಟಿಟ್ಯೂಟ್ ಫ್ರೀ ಆಗಿರುತ್ತೆ. ಅಂದರೆ ಯಾರು ಏನು ಲಾಕ್ ಆ್ಯಂಡ್ ಕೀ ಮಾಡಿ ಅವ್ರನ್ನ ಬಿಟ್ಟ ಅನು ಮ್ಯೂಸಿಕ್ ಅಕಾಡೆಮಿ ಅವ್ರಿಗೆ ವಂದಿಸುತ್ತಾ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು.